ನೋಡಿ ವಿಜಯ್ ಅವ್ರು ಮಾಡಿದ್ರು, ಉಪೇಂದ್ರ ಅವ್ರಿಗೆ ಯಾಕಾಗಿಲ್ಲ? ನೋಡಿ ವಿಜಯ್ ಅವ್ರಿಗೆ 2 ವರ್ಷದಲ್ಲಿ ಮಾಡಿಬಿಟ್ರು, ಉಪೇಂದ್ರ ಅವರು ಪ್ರಯತ್ನ ಪಟ್ಟು ಸುಮ್ಮನೆ ಆಗ್ಬಿಟ್ರು. ಆ ರೀತಿಯ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಶುರುವಾಗಿದೆಯಲ್ಲ. ಅದರ ಆಚೆಗೆ ನಿಮ್ಮ ಆಲೋಚನೆ ಏನ್ ಸರ್? ಏನ್ ಮಾಡಬೇಕು ಅಂತಿಲ್ಲ? ಅದೇ ನಾನು ನಿಮ್ಮನ್ನ ಕೇಳ್ತೀನಿ ಒಂದು ಚೇಂಜ್ ಆಗಿ, ಯಾಕಂದ್ರೆ ಇದುವರೆಗೂ ನೀವು ನನ್ನ ಕೇಳಿದ್ದೀರಾ, ಎಲ್ಲ ನೋಡಿದ್ದಾರೆ, ಹೌದು, ಏನ್ ಮಾಡಬೇಕು ಅಂತಿದ್ರೆ ನಾನು ಅದಷ್ಟು ಹೇಳಿದ್ದೀನಿ, ಹಿಂಗ್ ಮಾಡಬೇಕು, ಜನನು ಇನ್ವಾಲ್ವ್ ಆಗಬೇಕು. ನಾನು ಹೇಳಿ ಅದು ಬೋರ್ ಆಗ್ಬಿಡುತ್ತೆ. ಈಗ ನಾನೇ ನಿಮ್ಮನ್ನ ಕೇಳ್ತೀನಿ, ನಾನು ಏನ್ ಮಾಡಬೇಕು ಹೇಳಿ ನೋಡೋಣ. ನೀವು ಥಿಂಕ್ ಮಾಡಿದ್ರೆ. ಅಲ್ಲ, ನಾನು ಪ್ರಜಾಕೀಯ ಅಂತ ಬಂದಾಗ ನಾನು ಮೊದಲಿಗೆ ಪ್ರಜಾಕೀಯದು ತುಂಬಾ ಒಂದು ಭರವಸೆ ಜೊತೆಗೆ ನಮ್ಗೆಲ್ರಿಗೂ ಒಂದು ಆಶೆ ಇತ್ತು, ಇವರು ಅಧಿಕಾರಕ್ಕೆ ಬರಬೇಕು, ಇವರೇನೋ ಮಾಡ್ತಾರೇನೋ ಅಂತ ಆಶೆ ಎಲ್ಲವೂ ಕೂಡ ಇತ್ತು. ನಾನು ಮತ್ತೆ ನಿಮಗೂ ಅದನ್ನೇ ಹೇಳ್ತಾ ಇರೋದು. ಅಂದರೆ ನಾನು ಹಿಂದೆನೂ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಹೇಳಿದ್ದೇನೆ. ಅಂದರೆ ನಿಮ್ಮದು ಆಲೋಚನೆ ಬಹಳ ಚೆನ್ನಾಗಿದೆ. ಜನರೇ ನಾಯಕರಾಗಬೇಕು ಅಥವಾ ಜನರೇ ಅವ್ರು ಇದು ಮಾಡಬೇಕು, ನಾಯಕರು ಅಂತ ಹೇಳ್ತಾರೆ. ಅದನ್ನು ಏನಾಗ್ಬಿಟ್ಟಿದೆ, ಎಲ್ಲರೂ ನಾಯಕರಾಗುತ್ತೆ. ಅದನ್ನ ಬಿಡಿ, ಅದು ನಾಯಕ ಏನಾಗ್ತಿದೆ, ಎಲ್ಲರೂ ನಾಯಕರು ಹೆಂಗ್ರೆ ಆಗ್ತಾರೆ, ಆತರ ಅಲ್ಲ. ಅದು ಆಕ್ಚುಲಿ ಜನರ ಇನ್ವಾಲ್ವ್ಮೆಂಟ್ ಹೇಳ್ತಾ ಇದ್ದೀನಿ. ಅದು ಬಿಡಿ, ಅದು ಓಕೆ, ಸೆಕೆಂಡ್ರಿ. ಓಕೆ, ನಾನು ಹೇಳ್ತಾ ಇರೋದು ಈಗ ನಿಮ್ಮ ಥಾಟ್ಸ್ ಇದೆಯಲ್ಲ, ತಳಮಟ್ಟದಲ್ಲೂ ತಲುಪಬೇಕು ಅಂತ ಹೇಳ್ತಿರೋದು. ಅದೇ ಕರೆಕ್ಟ್. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಏನ್ ಮಾಡ್ಬೋದು, ಒಂದು ಸಣ್ಣ ಸಜೆಷನ್ ಕೊಡಿ. ನಾನು ಎಲ್ಲಾರನ್ನೂ ಕೇಳ್ಕೊಂತ ಇದ್ದೀನಿ. ನಾನು ರೆಡಿ ಇದ್ದೀನಿ ಇವಾಗ. ಏನ್ ಹೇಳಿ, ನೀವೇ ಜನ, ನೀವು ನನ್ಗೆ ಹೇಳಿ, ಕಮೆಂಟ್ ಮಾಡಿ. ನಾನು ನಿಮ್ಮ ವರ್ಕ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಓಕೆನಾ? ನಾನು ಏನ್ ಮಾಡ್ಬೇಕು ಇವಾಗ? ಅದೇ ನಾವು ಹೇಳೋದಂದ್ರೆ, ಈಗ ಸೋಷಿಯಲ್ ಮೀಡಿಯಾನ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು. ಓಕೆ, ನೋಡಿ ಕೂತ್ಕೊಂಡಿದ್ದೀನಿ, ಈ ತರ ಇಂಟರ್ವ್ಯೂಗಳು ಇನ್ನೊಂದಷ್ಟು ಮಾಡ್ತೀನಿ, ಇಂಟರ್ವ್ಯೂಸ್ಗಳು ಅಥವಾ ನಿಮ್ದು ಪದೇ ಪದೇ ಪೋಸ್ಟ್ಗಳು. ಓಕೆ, ಅದು ಮಾಡಿದ್ದೀನಿ. ಇನ್ನೊಂದಷ್ಟು ಆಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನು ತಲುಪಬೇಕು. ಓಕೆ, ಅದರ ಆಚೆಗೆ ನನಗನ್ಸೋದು, ನನ್ನ ವೈಯಕ್ತಿಕ ಅಭಿಪ್ರಾಯ, ನೀವೊಂದು ಪಡೆಯನ್ನ ಕಟ್ಟಲೇಬೇಕಾದ ಅನಿವಾರ್ಯತೆ ಇದೆ. ಯಾವ ತರ ಅದು ಪಡೆ ಅಂದ್ರೆ? ಕಾರ್ಯಕರ್ತರ ಪಡೆ. ಒಂದು ಕಾರ್ಯಕರ್ತರ ಪಡೆ. ಈಗ ಪ್ರತಿ ಬೂತ್ಗೆ ನೀವು ರೀಚ್ ಆದ್ರೆ ಮಾತ್ರ. ಪ್ರತಿ ಬೂತ್ಗೆ ರೀಚ್ ಆಗಿಲ್ಲ ಅಂತಂದ್ರೆ ನಾವು ಎಷ್ಟೇ ವರ್ಷ ನಿಮ್ಮ ಇದನ್ನೇ ಕೇಳ್ತೀನಿ. ಓಕೆ, ಒಂದ್ ನಿಮಿಷ. ನಾನು ಹೇಳ್ತಾ ಇರೋದು, ಒಂದು ಬೂತ್ಗೆ ಇಂತಿಷ್ಟು ಜನ ಅಂತ ಹೇಳಿ ಒಂದು ಪಡೆಯನ್ನು ಕಟ್ಟಲೇಬೇಕು. ಎಷ್ಟು ಜನ? ಒಂದು ಅಂದಾಜು, ಒಂದು ಅಂದಾಜು. ಒಂದು ಬೂತ್ಗೆ 10-15 ಜನ ಕಟ್ಟಲೇಬೇಕು. 10-15 ಜನ ಪ್ರತಿ ಮನೆಗೆ ತಲುಪೋ ರೀತಿಯಲ್ಲಿ ಮಾಡ್ಲೇಬೇಕು. ಪ್ರತಿ ಮನೆಗೆ ನಿಮ್ಮ ಥಾಟ್ಸ್ ತಲುಪಲೇಬೇಕು. ಓಕೆ, ಅದ್ ಹೆಂಗ್ ಮಾಡ್ತೀರಿ ನಿಮ್ಗೆ? ಓಕೆ, ಕೇಳಿ. ಇಲ್ಲೂ ಮನೆಗೆ ತಲುಪುತ್ತಿದ್ದು. ನಿಮ್ಮ ಸಬ್ಸ್ಕ್ರಿಪ್ಷನ್ ಎಷ್ಟು? ನಮ್ದೀಗ 16 ಲಕ್ಷ ಇದೆ. 16 ಲಕ್ಷ. ಅಟ್ಲೀಸ್ಟ್ 10 ಲಕ್ಷ ಜನ ಅಂತೂ ನೋಡ್ತಾರೆ. ಹೌದು, ಅದಕ್ಕೆ ಜಾಸ್ತಿನೇ ಹೋಗುತ್ತೆ. 20 ಲಕ್ಷ ಹೋಗುತ್ತೆ ಅಲ್ವಾ? 20 ಲಕ್ಷ ಜನ ನೋಡ್ತೀರಂತ ಕನ್ಫರ್ಮ್ ಇದೆ ಅಲ್ವಾ? ಆ 20 ಲಕ್ಷ ಜನಕ್ಕೆ ಅರ್ಥ ಆದ್ರೆ ಇನ್ನೊಂದು ಪಕ್ಕದಲ್ಲಿರೋ ಇಬ್ರಿಗೆ ಹೇಳಿದ್ರೆ ಸಾಕು, 60 ಲಕ್ಷ ಆಗ್ಬಿಡುತ್ತೆ. ಓಕೆ, ಬಿಡಿ, ಅದೊಂದು ನಾನು ಮತ್ತೆ ಹೇಳಿ ಅದೇ ಬೇಡ. ಓಕೆ, ಇವಾಗ ನಿಮ್ ದಾರಿಗೆ ಬರೋಣ. ಓಕೆ, ನಾನು ರಸ್ತೆಗೆ ಇಳಿತೀನಿ, ರೋಡ್ಗೆ ಇಳಿತೀನಿ, ಎಲ್ಲರ ಹತ್ರ ಹೋಗಿ ಇದು ಮಾಡ್ತೀನಿ. ಈಗ ನೀವು ಇಲ್ಲೊಂದು ಸಂಘಟನೆ ಮಾಡಬೇಕು ಅಂತಿದ್ದೀರಾ. ಓಕೆನಾ? ಪ್ರತಿ ಬೂತ್ ಅಂದ್ರೆ ಎಷ್ಟು ಬೂತ್ಗಳಿರ್ಬೋದು ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ? ಹೇಳಿ ನೋಡೋಣ, ಒಂದು ಅಂದಾಜು. ಸಿಕ್ಕಾಪಟ್ಟೆ ಇದೆ. ಎಷ್ಟು? ಒಂದು ಅಂದಾಜು ಹೇಳಿ. ಹೋದ್ರೆ ನಿಮಗೆ ಒಂದೊಂದು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗಲೇ ನಿಮ್ಗಲ್ಲೇ ಒಂದು 100-200 ಪ್ಲಸ್ ಹೋಗ್ಬಿಡುತ್ತೆ. 200 ಅಂದ್ರೆ ಪ್ಲಸ್ ಒಂದು 15 ಜನ ನೀವು ಹೇಳ್ತಿರೋದು. ನೋಡಿ, 200 ಇಂಟು 15 ಜನ ಅಲ್ವಾ? 15 3000 ಜನ. ಓಕೆ, 3000 ಇಂಟು 224 ಕಾನ್ಸ್ಟಿಟ್ಯೂನ್ಸಿ. 224 ಇಸ್ ಈಕ್ವಲ್ ಟು 6 ಲಕ್ಷ. 7 ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಅಂದಾಜು 200 ಅಂತ ಹೇಳಿದ್ವಿ. 1000ವರೆಗೂ ಇರುತ್ತೆ. 1000 ಅನ್ಕೊಂಡ್ರೆ ನೋಡಿ, ಅದನ್ನು ಹಾಕ್ಬೋಣ. ಒಂದ್ ನಿಮಿಷ ಹಾಕ್ಬೋಣ. 1000 ಇಂಟು ಎಷ್ಟು? ಒಂದು 15-20 ಏನು? ಇಂಟು 20 ಜನ. ಇಂಟು 20 ಜನ ಮಿನಿಮಮ್ ಬೇಕು. 20,000 ಜನ ಇಂಟು 224 ಕಾನ್ಸ್ಟಿಟ್ಯೂನ್ಸಿ. 50 ಲಕ್ಷ ಜನ ಬೇಕು ನನಗೆ ಅಲ್ವಾ? ಹೌದು. ಓಕೆ, ಈಗ 50 ಲಕ್ಷ ಜನ ಏನ್ ಮಾಡ್ಬೇಕು ಇವಾಗ ಕೆಲಸ? ಅದನ್ನು ಹೇಳಿ. 50 ಲಕ್ಷ ಜನ ಜನ ಹೇಳ್ತಿರೋದು ಅಂದ್ರೆ, ಅವ್ರು ಏನನ್ನು ನಿರೀಕ್ಷೆ ಮಾಡದೆ ತಮ್ಮ ಕೆಲಸಕ್ಕೆ ಅಥವಾ ಇನ್ನೊಂದು ಯಾವುದಕ್ಕೋ ತೊಂದರೆ ತಂದುಕೊಳ್ಳದೆ, ಇಲ್ಲ ಅಂತಂದ್ರೆ ಅವ್ರಿಗೆ ದುಡ್ಡು ಬೇಕೇ ಬೇಕು, ಇಲ್ಲ ಬದುಕಿಗಾಗಿಲ್ಲ ಅಂದಾಗ ಅವ್ರು ಬೇರೆ ತರ ಆಲೋಚನೆ ಮಾಡೋ ಸಾಧ್ಯತೆ ಇರುತ್ತೆ. ಅದೇನು ಮಾಡದೆ ನಿಮ್ಮ ಆಲೋಚನೆಯನ್ನ ಪ್ರತಿ ಮನೆಗೆ ತಲುಪಿಸ್ಬೇಕಷ್ಟೇ. ಈಗ 50 ಲಕ್ಷ ಜನ ನಂಗೆ ಆ ಥರದವ್ರು ಬೇಕು. ಸುಮ್ಮನೆ ಒಂದು ಅಂದಾಜು ಅಲ್ಲ. ಹೌದು, ಅಲ್ಲ, ಅಟ್ಲೀಸ್ಟ್ ಆಗ್ಲೇಬೇಕು. ಅಲ್ಲಲ್ಲ, ಕೇಳಿ. ಇವಾಗ 50 ಲಕ್ಷ ಜನ ಎಲ್ಲ ಕೇಳಿಸ್ಕೊಂತಿದ್ದೀರಾ? ದಯವಿಟ್ಟು 50 ಲಕ್ಷ ಜನ ರೆಡಿಯಾಗಿ ನಾನು ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಅದು ಆಗ್ಲಿ, ಆ ಥರನೇ ಆಗ್ಲಿ ಅಂತ. 50 ಲಕ್ಷ ಜನ ಏನು ಬಯಸ್ದೇನೆ ಮನೆಗೆ ತಲುಪಿಸ್ಬೇಕು ಈ ಐಡಿಯಾಲಜಿ. 50 ಲಕ್ಷ ಅಂದಾಗ ನೀವು ಓವರ್ ಆಲ್ ನೋಡಿದಾಗ ನಮ್ಗೆ ಅದು ಭಾರಿ ದೊಡ್ಡ ಸಂಖ್ಯೆ ಅನ್ಸುತ್ತೆ. ಬರೀ ಬೂತ್ ಮಟ್ಟ ಕೇಳಿದ್ ನೋಡಿದಾಗ 15 ಜನ, 10-15 ಜನ ಅಥವಾ ಕನಿಷ್ಠ 10 ಜನ ನಿಮ್ ಪೂರ್ತಿ ಎಲ್ಲ. ನೆಕ್ಸ್ಟ್ ಈ ತರ ಕೂತ್ಕೊಳ್ಳೋದು ಬೇಡ. ನಾವು ಕ್ಯಾಮ್ರಾ ತಗೋಣ, ಒಂದು ಬೂತ್ ವೈಸ್ ಹೋಗ್ಬಿಟ್ಟು ಅಲ್ಲಿರೋ ಕೇಳೋಣ. ಅಲ್ಲ, ನಾವು ರೆಡಿ ಇದೀವಿ. ಅಲ್ಲ, ನಾವು ಹೋಗೋಣ. ಓಕೆ, ಬಟ್ ನಾನ್ ಬಂದ್ರೆ ನನಗೆ ಬರ್ತೀವಿ ಸರ್ ಅಂತಾರೆ. ಓಕೆನಾ? ನಾನೊಬ್ರು ಜೊತೆಲಿ ಕಳಿಸ್ತೀನಿ ನಿಮ್ಗೆ. ನೀವು ಹೇಳಿ 15 ಜನ ಇಲ್ಲಿ ಕೆಲಸ ಮಾಡಬೇಕು, ಒಂದು ಪಾರ್ಟಿ ಮಾಡಿದೀನಿ, ನೀವು ಮಾಡಬೇಕು ಅಂತ ಕೇಳಿ. ಅವ್ರ ಎಕ್ಸ್ಪೆಕ್ಟೇಷನ್ ಗೊತ್ತಾರೆ, ತಪ್ಪಲ್ಲ. ಅವ್ರು ಕೇಳ್ತಾರೆ ಏನ್ ಬೇಕು ಅಂತ. ಓಕೆ, ಅದು ಬಿಟ್ಬಿಡಿ. ಇವಾಗ ಅವ್ರದ್ದು ಏನೋ ಕೇಳ್ತಾರೆ, ಅವ್ರದ್ದು ಏನೋ ಒಂದು ಮಿನಿಮಮ್ ಬೇಕು. ಅದನ್ನ ಹೇಳ್ತಿರೋದು ಏನಂದ್ರೆ, ಒಂದು
ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡೋರು ಇರಬೇಕು ಅದರಲ್ಲಿ. ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಆಲೋಚನೆ ಅಥವಾ ನಿಮ್ಮ ಥಾಟ್ಸ್ ಏನಿದೆ ನೀಟಾಗಿ ಅರ್ಥ ಆಗ್ಬೇಕು ಅವರಿಗೆ. ಅದೇ ಓಕೆ. ಮೊದಲು ನಿಮ್ಮ ಥಾಟ್ಸ್ ಅರ್ಥ ಆಗಬೇಕು, ನಿಮ್ಮ ಥಾಟ್ಸ್ ಜೊತೆಗೆ ನಿಲ್ತೀವಿ ಅನ್ನೋ ಮನಸ್ಥಿತಿ ಅವ್ರಿಗೆ ಬರಬೇಕು. ಮನಸ್ಥಿತಿ ಬಂದು ಅವ್ರು ಅನಿವಾರ್ಯವಾಗಿ ನಿಂತ್ಕೊಳ್ಳೇಬೇಕು. ಕೇಳಿ, ನಾನು ಇನ್ನೊಂದು ಹೇಳ ಇದಕ್ಕೆ ಆಲ್ಟರ್ನೇಟಿವ್, ನನಗೆ 224 ಜನ ಕೊಡಿ ಸಾಕು. ಏನು ಹೇಳಿ, 224 ಜನ ನಾನು ಹೇಳ್ದಂಗೆ ಕೇಳೋರು, ನಿಸ್ವಾರ್ಥವಾಗಿರೋರು. ಏನು ಹೇಳಿ, ನಾಳೆ ಇಲ್ಲಪ್ಪ ನಿಂಗೆ ಅಂತ ನನಗೆ ಅವ್ರು ಕೊಡಿ. ನಾನು ಇಡೀ ಕರ್ನಾಟಕ ಟೂರ್ ಮಾಡಿ ನಾನು ಮನೆಗೆ ತಲುಪ್ಸೋಕೆ ಪ್ರಯತ್ನ ಪಡ್ತೀನಿ. ಕೊಡ್ತೀರಾ? ನೀವು ಹೇಳ್ಬೇಕು, ಇವ್ರು ಹಾನೆಸ್ಟ್ ರೀ, ಇವ್ರು ನಿಮ್ಮ ಮಾತು ಆ ಕಡೆ ಈ ಕಡೆ. ನಾಳೆ ಒಂದು 10 ಜನ ಗೆದ್ರು ಅನ್ಕೊಳ್ಳಿ, ಅವ್ರು ಯಾವ ಪಕ್ಷಕ್ಕೆ ಹೋಗಲ್ಲ ರೀ, ಗ್ಯಾರಂಟಿ ಕೊಡ್ತೀನಿ ಅನ್ನೋರು ಕೊಡ್ತೀರಾ ನನಗೆ? ಹಾಗಾದ್ರೆ ಹೆಂಗೆ ಬದಲಾವಣೆ ಹೆಂಗೆ ಹೇಳಿ? ಕೇಳಿ, ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಇದಾರ ಅಂಥವ್ರು ಸಿಗ್ತಾರ? 224 ಜನ ಶಿಸ್ತಿನ ಸಿಪಾಯಿಗಳು. ನಾವು ಇದು ಗೆರೆ ದಾಟಲ್ಲ, ನಾವು ಏನೇ ಆದರೂ ಕೂಡ ನಾಳೆ ಜನ ಬೇಡ ಅಂದರೆ ರಿಸೈನ್ ಮಾಡಿ ಹೋಗ್ತೀನಿ ನಾನು ಅನ್ನೋರು ಸಿಗ್ತಾರಾ ಅಂತ ಕೇಳ್ತಾ ಇದ್ದೀನಿ. ಗೊತ್ತಿಲ್ಲ. ಈಗ 5 ಬೆರಳೆ ಸಮವಾಗಿಲ್ಲ, ಗೊತ್ತಿಲ್ಲ. ನೋಡಿ, ಅದೇ ಅಲ್ವಾ? ಓಕೆ, ಇದೆಲ್ಲ ಈ ಸಮಸ್ಯೆಗಳಿದೆ. ಓಕೆನಾ? ಇದನ್ನ ಕರೆಕ್ಟ್ ಮಾಡಬೇಕು ಅಂದರೆ ಯಾರು ಕರೆಕ್ಟ್ ಮಾಡಬೇಕು? ಇದನ್ನು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಇಲ್ಲಿ ಏನು ಹೇಳಿ, ನಾನು ಅದಕ್ಕೆ ಏನು ಮಾಡಿದ್ದೀನಿ, ಒಂದು ಆ್ಯಪ್ ಮಾಡಿದ್ದೀನಿ. ಆ ಆ್ಯಪಲ್ಲಿ ಏನಿದೆ ಅಂದರೆ ಏನಿಲ್ಲ, ನೀವೊಂದು ಡೌನ್ಲೋಡ್ ಮಾಡಿದ್ರೆ ಸಾಕು. ಪ್ರಜಾಕೀಯ ಅಂತ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನೀವು ವೋಟ್ರಾಗಿ ಅದರೊಳಗೆ ಎಂಟರ್ ಆಗ್ತೀರಾ. ಹೌದು, ಕರೆಕ್ಟಾ? ಎಂಟರ್ ಆದರೆ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಹುಡುಕೊಂಡ್ರೆ ನೀವು ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಓಪನ್ ಆಗೋದು. ಅದು ನೀವೇನಿಲ್ಲ, ನಿಮ್ದು ಏರಿಯಾ ಹೊಡೆದ್ರೆ ಅದು ಸ್ಲೈಡ್ ಡೌನ್ ಆಗುತ್ತೆ, ಡ್ರಾಪ್ ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಏರಿಯಾ, ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತಿ, ನಾನು ಊರು ಹೊಡೆದೆ, ನಾನು ತೆಕ್ಕಟ್ಟೆ ಅಂತ ಹೊಡೆದ್ರೆ ತೆಕ್ಕಟ್ಟೆ ಬರುತ್ತೆ. ತೆಕ್ಕಟ್ಟೆಲ್ಲಿ ಹೋದರೆ ಯಾರು ನಿಂತಿಯಾರ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾರೂ ಇಲ್ಲ ಅನ್ಕೊಳ್ಳಿ, ನೀವೇ ನಿಂತ್ಕೊಬೋದು ಅಲ್ಲಿ. ನೀವು ಆಸ್ಪಿರೆಂಟ್ ಆಗಿ ಅಲ್ಲೇ ಒಂದಷ್ಟು, ಅದು ಜಾಸ್ತಿ ಏನಿಲ್ಲ, ಒಂದು 4 ನಿಮ್ಮ ಏಜ್ ನಿಮ್ಮಿದು ಒಂದಷ್ಟು ಫಿಲ್ ಮಾಡಿದ್ರೆ ಒಂದು SOP ಅಂತಿದೆ, ಅದಕ್ಕೆ ಸೈನ್ ಮಾಡಿ ಹಾಕಿದ್ರೆ ನೀವು ಆಸ್ಪಿರೆಂಟ್ ಆಗ್ಬೋದು. ಅಂದರೆ ಒಂದೇ ಮೊಬೈಲಲ್ಲಿ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ವೋಟ್ರಸ್ಸು ಇಬ್ಬರು ಅಲ್ಲೇ ಇದ್ದಾರೆ, ಇಬ್ಬರು ಮಾತಾಡಿಕೊಂಡು ಇಬ್ಬರು ಇದು ಮಾಡ್ಕೊಂಡ್ಬಿಟ್ಟು ಸೇರಿ ಮಾಡ್ಬೋದು. ಆ ಥರ ಒಂದು ಸಿಸ್ಟಮ್ ಮಾಡಿದ್ದೀನಿ. ಬಟ್ ಇದು ಆಗಲ್ಲ, ನಾನೇ ಏನಲ್ಲಿ ಲೀಡರ್ ಅಂತಿರಲ್ಲ, ಲೀಡ್ ತಗೊಂಡೇ ಮಾಡಿದ್ದೀನಿ ಇದು. ಹೌದು, ಇದು ಆಗಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಇದಾಗತ್ತೆ. ನಾನು ನಿಮ್ದು ಇದು ಒಂದು ಆಲೋಚನೆ ಸರಿ ಇದೆ. ಓಕೆ, ಈ ವೆಬ್ಸೈಟ್ ನಿಮಗೆ ಎಷ್ಟು ಜನಕ್ಕೆ ತಲುಪುತ್ತೆ ಅನ್ನೋದು ಅಲ್ಲ. ಓಕೆ, ಇವಾಗ ನಾನು ಹೇಳ್ತಾರೆ ಸರ್, ಈಗ ನಿಮ್ಮ ವೆಬ್ಸೈಟ್ ಬಗ್ಗೆ ನಮ್ಗೆ ಯಾವುದೇ ಆಕ್ಷೇಪ ಇಲ್ಲ. ಒಂದು ಕಡೆಯಿಂದ ಆ ವೆಬ್ಸೈಟ್ ಪಾಡಿಗೆ ವೆಬ್ಸೈಟ್ ನಡೀತಾ ಇದೆ, ಅದು ನಡೀತಾ ಇದೆ. ಒಂದು ಕಡೆಯಿಂದ ಅದು ಹೆಂಗೋ ಜನರು ತಲುಪ್ತಾರೆ. ಮೊಬೈಲ್ ಆ್ಯಪ್ ಇರುತ್ತೆ, ಈಗಾಗಲೇ ತುಂಬಾ ಜನ ಅದಕ್ಕೆ ಇದಾಗಿರ್ಬೋದು, ತಲುಪ್ತಾರೆ. ಇನ್ನೊಂದಷ್ಟು ಜನಕ್ಕೆ ಅಟ್ಲೀಸ್ಟ್ ಬಾಯಿ ಮಾತಲ್ಲಿ ಹೇಳೋರು. ಅದೇ ಇವಾಗ ನಾನೇ ಮಾಡ್ಬೇಕು ಅದನ್ನ, ಅಲ್ವಾ? ಯಾರ ಮಾಡ್ಬೋದು, ಯಾಕೆಂದ್ರೆ ನೀವು ಮಾಡ್ಬೋದು, ಇಲ್ಲಿ ಕೇಳ್ತಿರೋರು ಮಾಡ್ಬೋದು, ಮನೇಲಿ ಹೇಳ್ಬೋದು. ಅಟ್ಲೀಸ್ಟ್ ಈ ಥರ ಒಂದು ನೋಡೋಣ, ಇದು ಹೆಂಗಿದೆ, ಇದು ಚೆನ್ನಾಗಿದೆಯಾ ಅಂತ ನೋಡ್ಬೋದು. ಯಾಕಂದ್ರೆ ಅಯ್ಯೋ ಇದೆಲ್ಲ ಏನ್ರಿ ಆಗುತ್ತೇನ್ರಿ ಅನ್ನೋದು ಒಂದಿದೆ ನಮ್ಮ ಒಳಗಡೆ. ಇದೆಲ್ಲ ಆಗುತ್ತೇನ್ರಿ, ಯಾವುದೋ ಒಂದು ವೇವ್ ಕ್ರಿಯೇಟ್ ಆಗಬೇಕು, ಒಬ್ರು ಬರಬೇಕು, ಹೊಸಬ್ರು ಬಂದು ಏನೋ ಬದಲಾವಣೆ ಮಾಡ್ಬೇಕು ಅನ್ನೋದಿದೆ. ಬಟ್ ಅದು ನಾನು ಎಷ್ಟು ಸತಿ ಹೇಳಿದ್ರು ಕೂಡ ಏನು ಹೇಳಿ ಅದನ್ನ ನೀವು ಅಲ್ಲಗಳಿಯಕ್ಕಾಗಲ್ಲ. ಬಿಕಾಸ್ ನೇಚರ್ಸ್ ಲಾ, ಅದು ಒಂದು ಕ್ರೇಜು, ಒಂದು ಇದು ಜನ ಕ್ರಿಯೇಟ್ ಮಾಡ್ತಿದ್ದಂಗೆ ಎಲ್ಲರೂ ಒಂದು ಅದಕ್ಕೆ ಸಾಕ್ಷಿ ವಿಜಯ್ ಅವರೇ ಇದ್ದಾರೆ, ಒಂದು ಬಂದಿದ್ದಾರೆ. ಎಲ್ರಿಗೂ ಒಂದು ಹೋಪ್ಸ್ ಇದೆ ಇವಾಗ. ಖಂಡಿತ ನಮಗೂ ಹೋಪ್ಸ್ ಇದೆ ಇವಾಗ. ವಿಜಯ್ ಅವ್ರು ಏನೋ ಮಾಡ್ಬೋದು, ಖಂಡಿತ ಏನೋ ಬದಲಾವಣೆ ಮಾಡ್ಬೋದು ಅಂತ ನೋಡೋಣ. ಅದನ್ನು ಸದ್ಯಲ್ಲೇ ಗೊತ್ತಾಗುತ್ತೆ, ಅಥವಾ ಇನ್ನೂ ಅವ್ರಿಗೆ ಟೈಮ್ ಬೇಕಾಗ್ಬೋದು. ಖಂಡಿತ ಇಟ್ ಇಸ್ ಎ ವೆಲ್ಕಮ್ ಇದು ಆ್ಯಕ್ಚುಲಿ ಚೇಂಜ್. ಬಟ್ ಇವಾಗ ನಾನು ಕೇಳ್ತಿರೋದು, ಈಗ ನಾನು ಮಾಡ್ಬೇಕಾದ್ರೆ ಅದನ್ನೇ ಮಾಡಬೇಕಾ ಅಂತ ಕೇಳ್ತಾ ಇರೋದು. ಅಲ್ಲ, ಆ ಥರ ಮಾಡ್ಬೇಕಾ, ಯಾವ ಥರ ಮಾಡ್ಬೇಕು? ಅಲ್ಲ, ನಾನು ಹೇಳ್ತಾರೆ ಸರ್, ಈಗ ಹೌದು, ಈಗ ವಿಜಯ್ ಅವರು ದೊಡ್ಡ ಸಮಾವೇಶ ಮಾಡಿದ್ರು, ದೊಡ್ಡ ವೇದಿಕೆ ಹಾಕಿದ್ರು, ಅಲ್ಲಿ ಜನ ಸೇರಿಸಿದ್ರು. ನಾನು ಹೇಳ್ತಾ ಇರೋದು ಆ ಜನ ಸೇರಿಸೋ ಅವಶ್ಯಕತೆ ಇಲ್ಲ. ಓಕೆ, ಬೇಡ. ವೆಬ್ಸೈಟ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಎಷ್ಟು ಜನ ತಲುಪ್ತಾರೆ. ಇನ್ನೊಂದು ನಾನು ಓಡಾಡಬೇಕು, ಬೂತ್ ಮಟ್ಟದಲ್ಲಿ ಒಂದು ಕಾರ್ಯಕರ್ತರ ಪಡೆಯನ್ನು ರೆಡಿ ಮಾಡ್ಲೇಬೇಕು, ಅನಿವಾರ್ಯ. ಅಲ್ಲಲ್ಲ, ಇವಾಗ ಅದಕ್ಕೆ ಓಡಾಡ್ಬೇಕು ನಾನಲ್ವಾ? ಓಡಾಡ್ಬೇಕು, ನಾನು ಹೋಗ್ಬೇಕು ಆಕ್ಚುಲಿ. ಈಗ ಸ್ಟಾರ್ಟ್ ಮಾಡ್ತೀನಿ ನಾನು, ಖಂಡಿತ ಅನ್ಕೊಳ್ಳಿ. 224 ವಿಧಾನಸಭಾ ಕ್ಷೇತ್ರ. ಅದೇ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ಕೊಳ್ಳಿ. ಹೊರಟೆ, ಹೌದು. ಇವಾಗ ನಾನು ಒಂದೊಂದೇ ಕ್ಷೇತ್ರಕ್ಕೆ, ನೀವು ಹೇಳಿ, ಇಲ್ಲೇ ಬೆಂಗಳೂರೇ ಒಂದು ಎಕ್ಸಾಂಪಲ್ ತೊಗೊಂಡು ಬನಶಂಕರಿಗೆ ಹೊರಟೆ ನಾನು. ಇವಾಗ ಹೊರಟು ಎಲ್ರಿಗೂ ಈ ವಿಚಾರ ಹೇಳ್ತಾ ಹೋದೆ. ಅಂದರೆ ಪರ್ಸನಲ್ ಆಗಿ ನೋಡಿ, ಈ ಥರ ಆ್ಯಪ್ ಇದೆ, ಅಥವಾ ನೀವು ಹಿಂಗೆಲ್ಲ ಇದು ಮಾಡಿ ಒಂದು 15 ಜನ ಬನ್ನಿ ಈ ಥರ ಕೆಲಸ ಮಾಡೋರು ಅಂತ ಕರೆದೆ. ಏನಾಗ್ಬೋದು ಅಂತ ಒಂದು ಹೇಳಿ ನೋಡೋಣ. ಐ ಆಮ್ ರೆಡಿ, ಐ ವಿಲ್ ಡೂ ಇಟ್. ನಿಜವಾಗ್ಲು ಅಲ್ಲ, ಆ 15 ಜನ ಅದನ್ನೇ ಹೇಳ್ತಾ ಇರೋದು. ಈಗ ಆ 15 ಜನ ಬರಬೇಕು ಅಂದ್ರೆ ನಿಮ್ಮ ಆಲೋಚನೆ ನೀಟಾಗಿ ಅವರಿಗೆ ತಲುಪಲೇಬೇಕು. ತಲುಪಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡಲೇಬೇಕು. ಈಗ ಫಸ್ಟ್ ಒಂದು ಪ್ರಜಾಕೀಯ ಅಂತ ಒಂದು ಕ್ರೇಜ್ ಹುಟ್ಕೊಂಡಿತ್ತಲ್ಲ, ಒಂದು ಅಲೆ ಹುಟ್ಟಿತ್ತಲ್ಲ, ಅದು ಮತ್ತೊಮ್ಮೆ ಅದು ರಿಪೀಟ್ ಆಗಲೇಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನೀವು ಮಾತ್ರ ಅಂತಲ್ಲ, ನಿಮ್ಮ ಜೊತೆಗೆ ಒಂದಷ್ಟು ಜನ ಇರ್ಬೋದು, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮತ್ತೆ ಜನರು ತಲುಪಿಸಿ ಒಂದು ಅಲೆಯನ್ನು ಸೃಷ್ಟಿ ಮಾಡಲೇಬೇಕು. ಸೋಷಿಯಲ್ ಮೀಡಿಯಾ ಸಹಜವಾಗಿ ಜನರು ತಲುಪಿಸುತ್ತೆ. ನಿಮ್ಮ ಆಲೋಚನೆ ತಲುಪ್ತು ಅಂತಾದರೆ ನಮ್ಮಲ್ಲಿ ಕನಿಷ್ಠ ಬೂತಲ್ಲಿ 10 ಇಲ್ಲ ಅಂದ್ರೂ 5 ಜನ ಆದರೂ ನಿಸ್ವಾರ್ಥವಾಗಿ ಕೆಲಸ ಮಾಡೋರು ಇದ್ದೇ ಇದ್ದಾರೆ. ಈಗ ನಿಮಗೆ ಕೆಲಸ ಕಾರ್ಯ ಬಿಟ್ಟವರೇ ಬರ್ತಾರೆ ಅಂತಲ್ಲ, ಅವ್ನು ಇಂಜಿನಿಯರ್ ಆಗಿರ್ಬೋದು, ಅವ್ನು ಯಾವುದೋ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೋದು, ಎಲ್ಲವೂ ಇದೆ. ಅವನಿಗೆ 5 ಗಂಟೆವರೆಗೆ ಕೆಲಸ. 5 ಗಂಟೆ ಮೇಲೆ ನಾನು ಈ ದೇಶ ಉದ್ಧಾರ ಮಾಡೋದಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಕೈ ಜೋಡಿಸ್ತಾನೆ. ಅವ್ರನ್ನ ಇವಾಗ ಹೆಂಗೆ ಟಚ್ ಮಾಡೋದು ನಾನು? ಸೋಷಿಯಲ್ ಮೀಡಿಯಾ ಮೂಲಕ.
ನಾನು ಟ್ರೈ ಮಾಡ್ತಾನೆ ಇದ್ದೀನಿ 5 ವರ್ಷದಿಂದ. ನನಗೆ ಹಂಗೆ ಅನಿಸ್ತಿಲ್ಲ ಸರ್, ಅದನ್ನ ಹೇಳ್ತಿರೋದು ನಾನು. ಇವಾಗ ನಾನು ತೀರಾ ಆಕ್ಟಿವ್ ಅಂದ್ರೆ ನಿಮಗೆ ನಾನು ಅಲ್ಲ, ನೀವು ಎಗೈನ್ ಹೇಳಿ, ನೀವು ಹೇಳ್ತಿರೋ ಸೋಷಿಯಲ್ ಮೀಡಿಯಾ ಮುಖಾಂತರ. ಕೆಲವರು ಹೇಳ್ತಾರೆ ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಲ್ಲಿ ಮಾತಾಡಿದ್ರೆ ಆಗಲ್ಲ, ರೋಡ್ಗೆ ಇಳಿಬೇಕು ಅನ್ನೋದು ನೀವು ಹೇಳಿದ್ದೀರಾ. ಅದನ್ನು ಇಲ್ಲ, ಇಳಿಬೇಕು, ನೀವು ನಿಂತ್ಕೊಂಡು ಮಾಡಬೇಕು ಅಂತ. ಅಲ್ಲ, ನಾನು ಹೋದೆ ನೇರವಾಗಿ ನೀವು ಈಗಲೇ ರಸ್ತೆಗೆ ಇಳಿದ್ಬಿಡಿ ಅಂತ ಹೇಳ್ತಿಲ್ಲ. ರಸ್ತೆಗೆ ಈಗಲೇ ಇಳಿದ್ಬಿಟ್ರೆ ಅದನ್ನ ಏನು ಪ್ರಯೋಜನ ಇಲ್ಲ. ಈಗ ನೆಕ್ಸ್ಟ್ 2028 ಎಲೆಕ್ಷನ್ ಟಾರ್ಗೆಟ್ ಅಲ್ಲದೆ ಇದ್ರೂ ಕೂಡ ನೆಕ್ಸ್ಟ್ ಇನ್ನೊಂದು ಯಾವುದೋ ಎಲೆಕ್ಷನ್ ಬರುತ್ತೆ, ಅದಕ್ಕೆ ಈಗಿಂದನೇ ಒಂದು ತಯಾರಿ ಆಗ್ಬೇಕು. ತಯಾರಿ ಅಂದ್ರೆ ಅದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಜಾಕೀಯ. ನಾನು ಮತ್ತೆ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ಮೊನ್ನೆ ನೀವೆಲ್ಲ ಸಿಕ್ತಾಗಲೂ ಅದನ್ನ ಹೇಳ್ತಾ ಇದ್ದೀವಿ. ಪ್ರಜಾಕೀಯ ಅಂದಾಗ ಪರ್ಸನಲಿ ನಾನೇ ಅಂತ ತಗೊಂಡ್ರೆ ಅಥವಾ ನನ್ನ ಜೊತೆಗೆ ನಮ್ಮ ಇದೇ ಥರ ಆಲೋಚನೆ ನಾವು ತುಂಬ ಜನ ಇದ್ದೀವಿ. ನೀವು ಫಸ್ಟು ಪ್ರಜಾಕೀಯ ಅಂದಾಗ ಅದೊಂದು ವೇವ್ ಇತ್ತಲ್ಲ, ಅಥವಾ ನಿಮ್ಮ ಥಾಟ್ಸ್ ಇತ್ತಲ್ಲ, ನಮ್ಮೆಲ್ಲರಿಗೂ ಭಾಳ ಬೇಗ ರೀಚ್ ಆಗಿತ್ತು. ಅಲ್ಲಲ್ಲ, ಅದನ್ನು ಕೇಳ್ತೀನಿ ನಾನು ನಿಮಗೆ. ಉಪೇಂದ್ರ ಬರ್ತೀರ ಏನೋ ಮಾಡ್ತಾರೆ ಅಂತಷ್ಟೇ ಅಲ್ಲ, ಉಪೇಂದ್ರ ಬರ್ತೀರ ಏನೋ ಮಾಡ್ತೀರಂತಲ್ಲ, ಮತ್ತೆ ನನ್ನ ಮೂಲಕ ನನ್ನ ಥಾಟ್ಸ್ ನಿಮ್ಗೆ ಇಷ್ಟ ಆಗಿತ್ತು. ಅದಂದ್ರೆ ಯಾವ ಥಾಟ್ಸ್ ಇಷ್ಟ ಆಗಿತ್ತು? ನೀವು ಹೇಳ್ತಿರೋದು ಅಂದ್ರೆ ಇಲ್ಲಿ ಯಾರೋ ಲೀಡರ್ ಇಲ್ಲ, ಓಕೆ, ಒಬ್ಬ ಕೆಲಸಗಾರ. ನಮ್ಗೆ ಇಷ್ಟ ಆಗಿದ್ದು ಓಕೆ, ಯಾವ್ದೋ ಒಂದು IT ಕಂಪನಿ ಯಾರೋ ಅಲ್ಲ, ಅದು ಕೇಳೋದಕ್ಕೆ ಚೆನ್ನಾಗಿದೆ. ಒಬ್ಬ ಕೆಲಸಗಾರ ನಮ್ಗೆ ಬೇಕು ಅನ್ನೋದಕ್ಕೆ ಚೆನ್ನಾಗಿದೆ. ಅವ್ನು ಇಟ್ಕೊಳ್ಳೋರು ಯಾರು? ಜನ ಕೆಲಸಗಾರ ಇಟ್ಕೊಬೇಕಾದ್ರೆ ಅವ್ರದ್ದೊಂದು ಸಣ್ಣ ಕೆಲಸ ಇದೆಯಲ್ವಾ. ಕೆಲಸ ಅಂದ್ರೆ ನೀವ್ ಹೇಳ್ತಿರೋದೇ ಅದೇ. 15 ಜನ ನೀವು ಹೇಳ್ತಾ ಇದೀರಲ್ಲ, 10 ಜನ ಅವ್ರ ಮನೇಲಿ ಹೇಳ್ಬೋದು, ಅವ್ರ ಅಕ್ಕಪಕ್ಕದ ಫ್ರೆಂಡ್ಸ್ ಹೇಳ್ಬೋದು, ಹೇಳ್ತಾ ಇರೋರು ಇದ್ದಾರೆ, ಖಂಡಿತ ಇದ್ದಾರೆ, ಇಲ್ಲ ಅಂತಲ್ಲ. ಅದು ನಿಮ್ಗೆ ಕಾಣಿಸ್ದೇ ಇರ್ಬೋದು. ಇಲ್ಲೇನಂದ್ರೆ ಅದು ಕಾಣಿಸ್ಲಿಲ್ಲ ಅಂದಾಗ ನಿಮ್ಗೆ ಅನ್ಸ್ಬೋದು. ನಿಮ್ಗೆ ದೊಡ್ಡ ಸಭೆ ಸಮಾರಂಭ ಮಾಡಿದಾಗ ನೀವು ಅಲ್ಲಿ ಈಸಿಯಾಗಿ ಹೇಳ್ಬಿಡ್ತೀರ, ಏಯ್ ಸೂಪರ್ ವೇವ್ ಇದೆಯಪ್ಪ ಈ ಸತಿ ಅಂತ ನೀವು ಸ್ಟಾರ್ಟ್ ಮಾಡ್ತೀರಿ. ಇದು ಕಾಣಿಸ್ಲಿಲ್ಲ ಅಂದ್ರೆ ಹೆಂಗೆ ಬೇರೆಯವ್ರಿಗೆ ತಲುಪೋದು? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ